ನಮ್ ನರಸಿಂಹರಾಜನ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ಕೊಡಿ ಅವ್ರ ಕೈಗೆ ಬಂದಿದ್ರೆ ಯಾರ ಕೈಲಿ? ವೆಂಕಟೇಶಣ್ಣ ಕೈಗೆ. ವೆಂಕಟೇಶ್ ಇದಕ್ಕೆ ಸ್ವೀಟ್ ತರಕ್ ಹೋಗೈತೆ. ಗಂಡ್ ಮಗು ಆಯ್ತಲ್ಲ. ಗಂಡ್ ಮಗು ಆಯ್ತಾ? ಗಂಡ್ ಮಗು ಆಯ್ತು. ಅಲ್ಲಿ ಬಿಡಕ್ ಹೋಗ್ಬೇಡ್ರಿ, ಅಥವಾ ಅವು ಇವು ಇದು ಕರ್ಕೊಂಬರ್ತಾರೆ, ಅದು ಇದು ಕೊರೋನಾ ಆಮೇಲೆ. ಇಲ್ಲ ಇದು ಗಂಡ್ ಮಗು ಆಯ್ತಲ್ಲ. ಸ್ವೀಟ್ ತಗೊಂಬರಕ್ ಹೋಗಾರ. ಇನ್ನೇನ್ ಬೆಳಗ್ಗೆ ಸ್ಕೂಲಿಗೆ ಸೇರಿಸ್ತೀವಿ. ಗಂಡ್ ಮಗು ಆಯ್ತು, ಸ್ವೀಟ್ ತರಕ್ ಹೋಗಾರೆ. ಬೆಳಗ್ಗೆ ಸ್ಕೂಲಿಗೆ ಸೇರಿಸ್ಬೇಕಲ್ಲ. ಸ್ಕೂಲ್ಗೆ ಅಲ್ವಾ? ಈಗ ಹುಟ್ರ ಮಗನ? ಈಗ ಹುಟ್ಟು ಬೆಳಗ್ಗೆ ಸ್ಕೂಲಿಗೆ ಸೇರಿಸ್ಬೇಕಲ್ಲ. ಹಂಗೆ ಸ್ವೀಟ್ ತಗೊಂಡು ಆ ಫಾರಂ ಇಸ್ಕೊಂಬರಕ್ ಹೋಗೈತೆ. ಬೆಳಗ್ಗೆ ಇನ್ನೇನು SSLC ಪಾಸ್ ಆಗೈತಲ್ಲ, ನಾಳೆಯಿಂದ ಕಾಲೇಜ್ಗೆ ಹೋಗುತ್ತೆ. SSLC ಪಾಸ್ ಆದ್ಮೇಲೆ ಇಂತ ಹುಚ್ಚಿ ಚಿನಾಲಿ ನನ್ನ ಮುಂಡೆರ್ನ ಇವ್ರ ತಾಯಿನ ನಾನು ಎಂದ್ಲೂ ನೋಡಿ. ಈಗ ಹುಟ್ಟಿ ವಚನಕ್ಕೆ ಸ್ಕೂಲಿಗೆ ಸೇರಿಸಿ ಅಣ್ಣ ಇವತ್ತು ಹುಟ್ಟಿತ್ತು. SSLC ಇವತ್ತೇ ಎಕ್ಸಾಮ್ ಬರ್ ಪಾಸ್ ಆಯ್ತು. ನಾಳೆಯಿಂದ ಕಾಲೇಜ್ ಹೋಗುತ್ತೆ ಫಸ್ಟ್ ಇಯರ್. ಅಯ್ಯೋ ಅಲ್ಲ, ಇವ್ರು ವೆಂಕಟೇಶಣ್ಣ ಹೋದ್ರು. ಅಯ್ಯೋ ನಮ್ಮನೆಗೆ ಆನಂದ 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 ಪರಮಾನಂದ ಆನಂದ. ಯಾವ ಊರಲ್ಲಿ ನೀವು? ಆನಂದ ನಮ್ಗೆ ಆನಂದ ಆನಂದ. ನಮ್ಗೆ ಇಲ್ಲಿ ತಿಕ್ ಹಿಡಿದೈತಿ. ಇದು ವೆಂಕಟೇಶಣ್ಣವ್ರ ಮನೆ ಯಾರು ನೀವು? ಏನ ನಾನೇ ಅವ್ರ ಹೆಂಗಸರು. ಅಲ್ಲಿ ಈಗ ಬಂದ್ ಮನೆ ತಕ್ ಬಂದ್ ನೆನ್ಕೊಂಬಂದಲ್ಲ, ನಿನ್ಗೆ ಇಷ್ಟು ಬೇಗ ತಿಕ್ ಹಿಡ್ದೈತಿ ಅನ್ನೋದು ಯಾ ನನ್ ಮಗ್ಳು ಏನು? ಆನಂದ ಇದು ಪ್ರಪಂಚ ಇದಕ್ಕೇನಪ್ಪ ಹಿಂಗ್ ಕೊರೋನಾ ಬಂದಿತ್ತು. ತಾಯಿನ ನನ್ ಗಾಟ್ಯಾರನೇ ಮೊನ್ನೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಅಂಡೆ ಕೊಟ್ಟು ಬಂದು. ನನಗಿಲ್ಲ ಆನಂದ ಅಂತ ಹೇಳಿದ್ರೆ ನನಗಿಲ್ಲಿ ಬರೀ ಕಾಸು ಕೊಡೋದ್ರಿಲ್ಲ, ನನಗೆ ಬೆಟ್ಟ. ಹಲೋ ಹೇಳಿ ಅಣ್ಣ. ಮಾದೇವಣ್ಣಂಗೆ ಉಂಗ್ರ ಇಟ್ಬಿಟ್ಟು ದುಡ್ಡು ಕೊಟ್ರಂತೆ. ಬೆಳಗ್ಗೆ ಮತ್ತೆ ಹಲೋ ಆಯ್ತು 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 ರೈಟ್ ರೈಟ್. ನಮ್ ನರಸಿಂಹರಾಜನ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ಸೌಂಡ್ ಜಾಸ್ತಿ ಕೊಡ್ತಾರೆ. ನನ್ನ ಮಗ ಗೊತ್ತ ಸ್ವಲ್ಪ ಕಿವಿ ನಮ್ಮದು ಕೇಳಲ್ಲ, ಅದಕ್ಕೆ ಸೌಂಡ್ ಕೊಟ್ಟಿದ್ದೀನಿ. ಒಂದ್ ಕಡೆ ಕಿವಿ ಕೇಳಲ್ಲ ಸಮಯ. ಏನು ದುಡ್ಡು ಕೊಟ್ಟು ಇಕ್ಸಿರ ನಂಗೆ ಹೇಳ್ತಾನೆ. ಅಲ್ಲ ಕಣೆ, ಅವ್ನ ಅಮ್ಮನ್ನ ಕ್ಯಾಯ ನಿನ್ ಮನೆಗಿರೋ ಟಿವಿ ಮಾರಿದ್ರು ನಮ್ಮನ್ನ 700 ರೂಪಾಯಿಗೆ ಹೋಗಲ್ಲ. ಎಷ್ಟು ಸೌಂಡ್ ಕೊಟ್ಟಿದ್ಯಾ ನೀವು? ಯಾವನ ಫೋನ್ ಮಾಡಿದ್ರೆ ಹೆಂಗಾಯ ಮಾತಾಡೋದು ನಿನ್ನ ಹತ್ರ? ಯಜಮಾನ ನೋಡಿ, ಇವಾಗ ಒಂದ್ ಸ್ವಲ್ಪ ಸೌಂಡ್ ಕಮ್ಮಿ ಇಕ್ರ ನನ್ಗೆ ಇದು ಕೇಳಿಸ್ತಾ ಇಲ್ಲ ಏನೋ, ನನಗೆ ಕಿವಿ ಕೇಳಲ್ಲ, ಅದಕ್ಕೆ ಬರ್ತದೆ ನನಗೆ ತಿಕ್ಕಿಡ್ದೈತಾ. ಮತ್ತೆ ಏನ್ ಅಷ್ಟೊಂದು ಸೌಂಡ್ ಕೊಡ್ತೀಯ? ನಿನಗೆ ಕೇಳ್ಸಲ್ಲ, ನಿಮ್ ಮನೆಗಿರೋರ್ಗು ಕೇಳ್ಸಲ್ವಾ? ಎಲ್ಲ ಕಿವ್ಡ್ರುಗಳ. ಇದು ನಮ್ಗೆ ಕಿವಿ ಒಂದ್ ಸ್ವಲ್ಪ ಕೇಳಲ್ಲ ರೀ, ಅದಕ್ಕೆ ಸೌಂಡ್ ಇಕ್ಕಿ ಅಂತೀವಿ ಸರ್. ಯಾವ ಮತ್ತೆ ಅವ್ನ ಅಮ್ಮನ್ನ ಹಾಕಿ ಫೋನ್ ಮಾಡಿದಾಗ ಯಾವನ ಕಮ್ಮಿ ಮಾಡ್ಬೇಕಣಯ್ಯ. ಇವಾಗ ಅದೇನ್ ಹೇಳ್ರಿ, ನಾವು ಫುಲ್ ಕಮ್ಮಿ ಮಾಡಿವ. ಮತ್ತೆ ಏನ್ ನಿನ್ನ ರೆಸ್ಪೆಕ್ಟ್ ಕೊಟ್ಟು ಸಾಲ ಕೊಟ್ಟ ಮಾತಾಡ್ದ ನೀವನೇ ಅವನು ತಿಕ್ಲ. ರೆಸ್ಪೆಕ್ಟ್ ಕೊಟ್ಟು ಮಾತಾಡ ಮೊದ್ಲು. ನೀನ್ ಒಳ್ಳೆ ನಾಯಿ ಹೇಳ್ದಂಗ ಆಡ್ತೀಯಲ್ರಿ, ಯಾಕ್ರಿ? ಯಾವ ಏನು ಕುಡ್ದಾಗ ನಾನೇ ಸಿಗೋದು, ಬೇರೆ ಯಾರು ಸಿಗಲ್ಲ ಫೋನ್ ಮಾಡಕ್ಕೆ. ನಾವು ಕುಡಿಯೋರೆಲ್ಲ ಇನ್ನೊಂದು ಮತ್ತೊಂದರೆಲ್ಲ ಬೇರೆ ಮಾಡಿ ನಮ್ಗೆ ಯಾಕೆ ಮಾಡ್ತೀರಾ? ನೀನೇನೋ ನಮ್ಮನ್ನಕ್ಕೆ ಕುಡ್ದೇ ಇಲ್ಲ, ಕುಡ್ದು ಚರಂಡೆಗೆ ಬಿದ್ದು ಎಲ್ಲ ತಿಕ್ಕಮಕ್ಕ ಎಲ್ಲ ಹೊಡೆದಾಕೊಂಡು ಬಂದು ಈಗೆಲ್ಲ ಒಂದ್ 2 ವರ್ಷದಿಂದ ಬಿಟ್ಟಿದೀಯ. ಅವಳು ನೆಕ್ಕೊಂಡು ಪಕ್ಕೊಂಡು ನೀನೆಲ್ಲ ತಿರ್ಗಾಡಿದ್ ನಂಗೆ ಗೊತ್ತಿಲ್ವಾ? ಅವೆಲ್ಲ ಇರ್ಲಿ, ನೀವ್ಯಾರು ಹೇಳಿ. ಮತ್ತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಂದ್ ಮಾತು ಬೈದಿಲ್ಲ. ನಮ್ಮ ಎಷ್ಟಲ್ಲಿ ದಿಮಾಕು ಎಷ್ಟು ಕೋಟಿಗೆ ಬತ್ತಿದ್ಯಲ್ಲ. ಯಾ ನನ್ನ ಮಗ ಹಂಗಂತ ಹೇಳಿದಾನೆ, ಕೋಟಿ ಬದುಕಿನಿ ಅಂತ. ನಮ್ಮ ಮಳೆ ಬಂದ್ರೆ 3 ತಾಕ ಬಕೆಟ್ ಇಕ್ಕದ್ ನಾವು ಮನೆಗೆ, ಗೊತ್ತಾ ನಿನಗೆ? ಸೌಂಡ್ ಕಮ್ಮಿ ಕೊಡಲ್ಲ ನಮ್ದು 3 ತಾಕ ಬಕೆಟ್ ಇಕ್ಕೋದು, ಕಿವಿ ಚಾರ್ಜ್ ಸೌಂಡ್ ಕೊಡೋದು. ಈಗ ಸೌಂಡ್ ಕಮ್ಮಿ ಕೊಡಲ್ಲ ಲೋಫರ್ ನನ್ ಮಗನೇ. ನಾ ಮಾತಾಡ್ತಾ ಇಲ್ವಾ ಇಲ್ಲಿ? ಕುಡುಕ ಕುಡ್ದು ಮಾತಾಡ್ಬಾರ್ದು. ಫೋನ್ ಮತ್ತೆ ಸೌಂಡ್ ಕಮ್ಮಿ ಕೊಡಲ್ಲ ಲೋಫರ್. ಸೌಂಡ್ ಕೊಟ್ಟರು ಅವನ ಅಮ್ಮನಕ್ಕೆ ನಾವು ಕುಡಿಲಿಲ್ಲ ಅಂತ ಅಂದ್ರೆ ನಿಮ್ಗೆ ಹೆಂಗೋ ವ್ಯಾಪಾರ ಆಗ್ತೈತೆ, ನೀವ್ ಹೆಂಗೋ ಜೀವನ ಮಾಡ್ತೀರಾ? ಇಲ್ಲ ಅಲ್ಲೇ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೂಗಿದ ಕೂಗ್ತೀವಿ ಬರ್ರಿ ಅಂತಾನ. ಓಹೋ ಇಲ್ಲ,
ನಮ್ಮ ಕುಡಿದೇನೆ ನೀನು ಫೈನಾನ್ಸ್ ಬಿಟ್ಕೊಂಡಿದ್ಯನಲ್ಲ ಅಷ್ಟೊಂದು ತೊಡ್ಬಿಟ್ಟ ಅವ್ರ ಫೈನಾನ್ಸ್. ನಮ್ಮಂತವ್ರು ಕುಡ್ದಿರೋದಕ್ಕೆ ಮತ್ತೆ ಈಗ ನಿಮ್ಮಂತವ್ರು ಚಿನ್ನ ಬೆಳ್ಳಿ ಕಿವಿ ವಾಲೆ ಕೈ ಕಡ್ಗ ಎಲ್ಲ ಮಾಡಿಸ್ಕೊಂಡು ಮನೆ ಕಟ್ಕೊಂತ ಇರೋದು. ಹಾ ಏನು ನನಗೆ ಎಷ್ಟು ಕೊಟ್ಟಿದೆ ಮನೆ ಕಟ್ಕೊಳಕ್ಕೆ? ಯಾಕೆ ಕುಡ್ದು ಲಾಭ ಕೊಟ್ಟಿಲ್ವಾ ನಾವು? ನಮ್ಮ ಮನೆ ಹಾಳು ಮಾಡ್ಕೊಂಡು ನಿಮ್ಮ ಮನೆ ಉದ್ಧಾರ ಮಾಡಿಲ್ವಾ? ನಾಲ್ಕು ಹೆಂಡ್ರುಗಳ್ನ ನಾಲ್ಕು ಜನ ಹೆಂಡ್ತಿದಿರ್ನ ಸಾಕ್ತಿಲ್ವಾ ನೀನು? ಅಯ್ಯೋ ಒಂದು ತಾಯಿನಾಕೆ ನಮ್ಗೆ ಇವಾಗ ಚಾಪೆ ಆಚೆಗೆ ಬರಕ್ ಮಾಡ್ತಾನಲ್ಲ ಇನ್ನೊಂದ್ ಮಗುನ ಯಾರು ಇವನು? ಆ ಓಯ್ ಮಾತಿದ್ರೆ ಮಾತಾಡು, ಯಾಕೆ ಅವೆಲ್ಲ ಮಾತಾಡೋದು? ಏಯ್ ಓ ಏನ್ ಬಿಡಕನಲ್ಲ ಲೋಫರ್ ನನ್ನ ಮಗನೇ, ಸರಿ ಮರ್ಯಾದೆ ಕೊಟ್ಟು ಮಾತಾಡು. ನಮ್ಮ ಏನೇನೋ ಮಾತಾಡ್ತ, ಅದು ನನ್ನ ಪರ್ಸನಲ್ ಕಲೆಕ್ಷನ್. ಬರೋದು ಪರ್ಸನಲ್, ಸರಿ ಮಾತಾಡಲ್ಲ. ನೀನು ಅವೆಲ್ಲ ಮಾಡ್ರಿ ಅವ್ರ ಸೀರೆ ಎಂಟು ಬಾ ನೀನು, ಅದ ಕಟ್ಕೊಂಡು ನಿಮ್ಗೇನಾಯ್ತು? ನೀನಿಂದಲೇ ಗೋಳಿ ನಾನು ಹಿಂಗೆ ಉಪ್ಕೊಂಡ್ರದು ಬೆಳಗ್ಗೆ ಸಾಯಂಕಾಲ ಮನೆಗೆ ಉಪ್ಕೊಳ್ಳೋದು ನಾನು. ಓ ಅದಕ್ಕೆ ಬೆಳಿಗ್ಗೆ ಅವ್ನ ಅಮ್ಮನಿಗೆ ಕೆಲ್ಸಕೋಗಿ ಮಕ್ಕಳಿಗೆ ಕೆಲ್ಸಕೋಗಿ ನಿನ್ ಬಾಯಿಗೆ ಮಣ್ಣಾಕ ಅಂತ. ಹಲೋ ಹಲೋ, ಅದಕ್ಕೆ ತಲೆ ಬಿಸಿ ಮಾಡ್ಬೇಡ, ನನ್ನ ಹುಚ್ಚಿಡ್ಕೊಂಡು ತಿರ್ಕೋಬೇಕ ಮಾಡು. ನನಗೆ ಕೇಳೋಂತ ಅವಕಾಶ ಏನೈತಿ ನಿನಗೆ? ಏಯ್ ಲೋಫರ್ ಮನ ಸಂಬಂಧ ನನ್ಗೂ ನಿನ್ಗೂ ಸಂಬಂಧ ಇರತ್ತೆ ಕಣಲ್ಲೇ, ಫೋನ್ ಮಾಡಿರೋದ್ಲ ನಾನು ನಿನ್ ಸಂಬಂಧಿಕ. ಏನು ನಿಮ್ ಮಗಳನ್ನ ಮದುವೆ ಆಗಿ ಅಡುಗೆ ಎಲ್ಲ ಕಿತ್ಕೊಂಡು ವರದಕ್ಷಿಣೆ ಇಸ್ಕೊಂಬ ಅಂತ ಕಳ್ಸಿದ್ದೀನ. ನಿಮ್ಮ ನೋಡ್ಕಾದನ್ನ ನಿಮ್ಮ ಮೊದ್ಲು ಆರೋಗ್ಯ ಕಾಪಾಡ್ಕೆ, ಆಮೇಲೆ ನನ್ಗೆ ಹೇಳಿದಂತ ನಿಮ್ಮ ಹೋಗ್ರಿ ನಿಮ್ ಬಾಳಿಗೆ ನಾನ್ ಗುಂಜಿಕ್ಕ. ಏಯ್ ಸರಿ ಮಾತಾಡಲ್ಲ ಲೋಫರ್. ನಮ್ ಭೂತ ಗಣಾದಿ ಸೇವಿತಂ ಕಪಿಷ್ಟವಿಂದು ಪದಾರ್ಥ ಮಂಗಿತಂ ಉಮಾಪತಿಂ ಶೋಭ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಈ ಹಾಡು ಬೇಕಾದಲ್ಲಿ ಒಂದನ್ನು ಒತ್ತಿ. ಒಂದೊಂದು ಒತ್ತ ಹಿಂಗೆ ಬಾಯಿಲ್ ಒತ್ತು. ಆಯ್ತು ಅಣ್ಣ. ಅನ್ನಪೂರ್ಣ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತಿ ಸತಾಸ್ತು ತಥಾಸ್ತು. ಭಿಕ್ಷಾನ್ ದೇಹಿ ಅಂತಾರೆ, ಭಿಕ್ಷಾನ್ ದೇಹಿ ಅಂತಾರಲ್ಲ ಸಾ. ಈ ಹಾಡು ಬೇಕಾದಲ್ಲಿ ಎರಡನ್ನೂ ಒತ್ತಿ. ಭಿಕ್ಷಾನ್ ದೇಹಿ ಅಂತ ಅಂದ್ರು ಅಲ್ಲ, ಇದನ್ನ ಪೂಜೆ ಮಾಡಿದ್ರೆ ಭಿಕ್ಷೆ ಎತ್ತಂಗ ಆಗುತ್ತೇನೋ ಅಂತ ನಾನು. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌ ಗಂ ಗಣಪತೆ ನಮಃ. ಈ ಸ್ತೋತ್ರ ಬೇಕಾದಲ್ಲಿ 5 ಒತ್ತಿ. ಆಯ್ತು ಸರ್. ಅಪಡಿ ಪಾಡು 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 ಅಪಡಿ ಇನ್ನ ಪಿನ್ನ ಸೇ. ಈ ಹಾಡು ಬೇಕಾದಲ್ಲಿ 3 ಒತ್ತಿ. ಅಯ್ಯ ತಾಯಿನ ಹಾಕಿ ಅಷ್ಟೋಗ್ದಾಗ ಎಂತ ಆಡ್ತಾರ ನೀವು ನಮ್ಮನ್ನ ಹಾಕಿ. ಯಾರನ್ನ ಪುಸ್ತಕನ ಹಾಕಿರ ಯಾರನ್ನ ಐನಾರ ಕೆಲ ತಗೊಂಡ್ರಿಲ್ಲ ನಮ್ಮನ್ನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಂಜುನಾಥ ಅನುಗ್ರಹವು ನಿಮಗೆ ಸದಾ ಮೇಲಿರಲಿ. ಈ ಹಾಡು ಬೇಕಾದಲ್ಲಿ 4 ಒತ್ತಿ. ಆಯ್ತು ಸರ್, 4. ಅಪ್ಪ ಲೂಸ ಅಮ್ಮ ಲೂಸ ಇದೇನು ಇವ್ರು ಯಾರು ಬೆಳಿಗ್ಗೆ ಇದು ಶ್ಲೋಕ ಹಿಂಗ್ ಬರ್ತದೆ, ಹಿಂಗೆಲ್ಲ ಬರ್ತದೆ. ಈ ಹಾಡು ಬೇಕಾದಲ್ಲಿ 8 ಒತ್ತಿ. ನೀವು ಹಾಕಿ ಒಂದ್ಸಲ ಇದು ಬರ್ತೈತೆ, ಒಂದ್ಸಲ ಇದು ಬರ್ತೈತಲ್ಲ ಹಾಡು. ಇದು ಮೊಬೈಲೇ ಚೆನ್ನಾಗಿರೋದು ನಂದು. ಹಲೋ ಹಲೋ. ಗಣೇಶನ ಸ್ತೋತ್ರ ಕೇಳಲು 9 ಒತ್ತಿ. ಕೃಷ್ಣನ ಸ್ತೋತ್ರ ಕೇಳಲು 3 ಒತ್ತಿ. ವೆಂಕಟೇಶ್ವರ ಸ್ವಾಮಿಯ ಸ್ತೋತ್ರವನ್ನು ಕೇಳಲು 8 ಒತ್ತಿ. ಸ್ವಾಮಿ ಚಾಮುಂಡೇಶ್ವರಿ ತಾಯಿಯ ಸ್ತೋತ್ರವನ್ನು ಕೇಳಲು 101 ಒತ್ತಿ. ನಿಮಗೆ ಇದರಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ? ಇದು ಮಂಜುನಾಥ ಸ್ತೋತ್ರ. ಮಂಜುನಾಥ ಸ್ತೋತ್ರ 7 ಒತ್ತಿ. 7. ಆಯ್ತು ಸರ್, ಒತ್ತುದ್ರಾ? ಈಗ ನಾವು ಒಂದು ಸ್ತಬ್ಧವನ್ನು ಗ್ರಹಿಸುತ್ತೇವೆ. ಅದು ಯಾವ ಶಬ್ದ ಎಂದು ನೀವು ಗ್ರಹಿಸಬೇಕು. ಹಲೋ, ನಾವು ಈಗ ಒಂದು ಸ್ತಬ್ಧವನ್ನು ಗ್ರಹಿಸುತ್ತೇವೆ, ನಿಮ್ಗೆ ಆಡಿಯೋ ರಿಪ್ಲೈ ಮಾಡ್ತೀವಿ. ಅದು ನೀವು ಯಾವ ಶಬ್ದ ಎಂದು ಗುರುತಿಸಿದರೆ ನಿಮಗೆ 10,000ದ ಒಂದು ಮೊದಲನೇ ಬಹುಮಾನವಿರುತ್ತದೆ. ನೀವು ಅದು ಯಾವಾಗ ನಡೆಯುತ್ತದೆ ಸ್ತಬ್ಧ ಎಂದು ನೀವು ಗುರುತಿಸ್ಬೇಕು. ಆಯ್ತಾ? ಆಯ್ತು. ಇದು ಯಾವಾಗ ಗ್ರಹಿಸುತ್ತದೆ ಸ್ತಬ್ಧ? ಅಯ್ಯ ಒಂದು ತಾಯಿನ ಇದೆ ಅಂತ ಶಬ್ದ. ಇದು ಸಂಸ್ಕೃತನೂ ಅಲ್ಲ, ಹಿಂದಿನೂ ಅಲ್ಲ, ಇಂಗ್ಲಿಷು ಅಲ್ಲ.
ಅಲ್ಲ ಈ ಶಬ್ದ ಯಾವಾಗ ಮಾಡ್ತಾರೆ ಅಂತ ಕೇಳ್ತಾ ಇರೋದು ನಿಮ್ಗೆ. ಹುಡುಗರಿಗೂ ಚೂರು. ಹಲೋ ಹಲೋ, ಈ ಶಬ್ದ ಯಾವಾಗ ಮಾಡ್ತಾರೆ ಅಂತ ಹೇಳ್ಬೇಕಪ್ಪ ನೀವು. ಹಲೋ 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 ಬಳ್ಳಾಪುರ ಅಂತ ನೀನು ಕರೆಕ್ಟಾಗಿ ಅಡ್ರೆಸ್ ಕೊಟ್ಟಿರೋ ಓಬಳ್ಳಾಪುರಕ್ಕೆ ಹೋಗಿತ್ತು ನೋಡಿ. ಮಗುಗೆ ಫಸ್ಟ್ ಬರಪ್ಪ ಇಲ್ಲಿ, ನೀನ್ ಬಾರಪ್ಪ ಇಲ್ಲಿ. ಏಯ್ ಬಾರ ಇಲ್ಲಿ. ಅಲ್ಲ ಮಾತಾಡು, ನೀನ್ ಮಾತಾಡು. ಹಲೋ ಹಲೋ ಸ್ವಾಮಿ. ಹಲೋ ಹಲೋ ಸ್ವಾಮಿ. ಇದ್ದೀಯಾನೆ ಹಾ ಸ್ವಾಮಿ ಇದ್ದೇನೆ. ಆರಾಮಿದ್ದೀವಿ ಸ್ವಾಮಿ. ಆಯ್ತೀರಾ? ಈ ಮಗುಗೆ ಮಾತಾಡ್ತಲ್ಲಪ್ಪ ನರಸಿಂಹರಾಜು. ಈ ಮಗುಗೆ ಮೊದ್ಲು ಬಾಯಿ ಒಂದು ತುಟಿನೂ ಆಡ್ತಾ ಇರ್ಲಿಲ್ಲ. ಈಗ 2 ಅಮಾವಾಸ್ಯೆಗೆ ಹಲೋ ಹಲೋ, ಈ 2 ಅಮಾವಾಸ್ಯೆಯಿಂದ ನೋಡ್ರಿ ಅವ್ನಿಗೆ ಅಷ್ಟು ಮಾತಾಡೋದ್ ಕಲ್ಸಿದೀನಿ. ಏನೋ ಒಳ್ಳೇದಾಗ್ಲಿ ಸ್ವಾಮಿ, ಅಂತ ಮಕ್ಕಳು ಅಂತಾರೆ ಒಳ್ಳೇದಾಗ್ಲಿ, ಅಂತಾರೆ ಒಳ್ಳೇದಾಗ್ಲಿ. ನಮಗೆ ದುಡ್ಡು ಅವಶ್ಯಕತೆ ಇಲ್ಲಪ್ಪ. ಬೇಡ 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 ಬೇಡ, ಅರ್ಕೆ ದುಡ್ಡು ತಾಯಿ ಉಂಡೆ ಒಳಿಕೆ ಹಾಕ್ಬಿಟ್ರಪ್ಪ. ನಮ್ಗೆ 1 ರೂಪಾಯಿನೂ ಬೇಡ. ಕೇಳಿನ ಬೇಕಾದ್ರೆ ನನ್ನ ಫೋನಲ್ಲಿರೋ ನನ್ನ ಭಕ್ತಾದಿಗಳ್ಗೂ ಅವ್ರಿಗೂ ದುಡ್ಡು ಬೇಡ ಅಂತಾನೆ ಹೇಳಿರೋದು ನಾನು. ಹೇಳಪ್ಪ ನರಸಿಂಹರಾಜು ಅವ್ರಿಗೆ. ನಮಗೇನು ದುಡ್ಡು ಕೇಳಿಲ್ಲ, ನಾವಾಗಿ ನಾವು 1 ಗಂಟೆ ಮಾಡಿಸಿ ಹಾಕ್ತಿವಿ ಅಂತ. ಅಂದ್ರೆ ಈ ಗೃಹದ್ದು ಎಲ್ಲ ಒಳ್ಳೇದಾದ್ರೆ 1 ಗಂಟೆ ಮಾಡಿಸ್ಕೊಡ್ತೀವಿ ಸ್ವಾಮಿ. ಮಹಾಮಂಗಳಾರತಿ ಮಾಡಿ ನಮಗೆ ಟೈಮ್ ಆಟ ನಾವು ಓದ್ತೀವಿ. ಮಹಾಮಂಗಳಾರತಿ 8:15ಗಪ್ಪ. ಹಲೋ 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 ಸ್ವಾಮಿ. ಈಗ ಹೆಂಗಪ್ಪ, ಈಗ ನೀನು ಬರ್ಬೇಕಾಗುತ್ತೆ ನರಸಿಂಹರಾಜು. ಬರ್ತೀವಿ ಸ್ವಾಮಿ, ಮುಂದಿನ ಪೌರ್ಣಮಿಗೆ ಅಲ್ಲಿ ನೀವು ಎಲ್ಲೇ ಇದ್ರು ಅಲ್ಲಿ ಬರ್ತೀವಿ ಸ್ವಾಮಿ. ಯಾಕೆ ಗೊತ್ತಾ, ಓ ನಿನ್ನ ಹೆಂಡತಿ ಯಾಕೋ ನಿನ್ ಮೇಲೆ ತುಂಬಾ ಒಂದ್ ಸ್ವಲ್ಪ ಕೋಪ ಮಾಡ್ಕೊಂಡ ಮಗಳು. ಈಗ ಸಾರು ಚೆಲ್ಲೋ ಹಂಗೆ ನೂಗ್ತಾರಲ್ಲ ಸ್ವಾಮಿ. ಅದೇನೆ ನಿನ್ ಗಂಡ ಅಂತ ಒಂದು ಮರ್ಯಾದೆ ಕೊಡ್ತಾ ಇಲ್ಲ ನಿನ್ ಹೆಂಡತಿ. ಇಲ್ಲ, ಇದು ಅಮಾವಾಸ್ಯೆ ಪೌರ್ಣಮಿ ಬಂದ್ರೆ ಹಂಗ ಆಡ್ತಾರೆ. ಹೌದಾ? ಓ ನಾನು ಓ ನೀನ್ ಬಂದ್ರೆ ಓ ಈ ಸರಿ ಪೌರ್ಣಮಿಗೆ ಓ ಒಬ್ನೇ ಬರಕ್ ಹೋಗ್ಬೇಡ. ಆಯ್ತು ಸ್ವಾಮಿ. ಯಾರನ್ನ 3 ಜನ ಭಕ್ತಾದಿಗಳು ಬೇರೆ ಕರ್ಕೊಂಬ. ನಾನೊಂದು ಕಟ್ಲೆಕಾಯಿ ಮಾಡಿ ನಿಂಬೆಹಣ್ಣು ಮಂತ್ರಿಸ್ಕೊಡ್ತೀನಿ. ಅದು ನನ್ನ ಪ್ರಕಾರ ಅದು ನಿಂಬೆಹಣ್ಣು ನಿನ್ನ ಹತ್ತವ 3 ತಿಂಗಳಿರುತ್ತೆ. ನಿನ್ನ ಹತ್ರ ನಿಂಬೆಹಣ್ಣ 3 ವರ್ಷ 3 ತಿಂಗಳು 9 ದಿವಸ ಮಡಿಕೊಬೇಕು. 3 ವರ್ಷ 3 ತಿಂಗಳು 9 ದಿವಸ ಮಡಿಕೊಂಡ್ರೆ ಆ ನಿಂಬೆಹಣ್ಣು ಯಾವತ್ತೂ ಒಣಗಲ್ಲ. ಎಲ್ಲಿ ಜೋಬಾಗ ಮಡಿಕೋಬೇಕು ಸ್ವಾಮಿ? ಜೇಬಗನ ಮಡಿಕೋ, ಗಾಡೆಗನ ಮಡಿಕೋ, ಮನೆಯಲ್ಲನ ಮಡಿಕೋ. ಆ ನಿಂಬೆಹಣ್ಣು ಯಾವತ್ತು ನಾವು ಕೊಟ್ಟಿರೋ ನಿಂಬೆಹಣ್ಣು ನೀನ್ ಹೆಂಗ್ ತಗೊಂಬಂದಿರ್ತೀಯೋ ಹಂಗೆ ಇರುತ್ತೆ. ಮನೆ ದೇವ್ರ ಮಾಡ್ತೀವಿ ಬಿಡಿ ಸ್ವಾಮಿ. ಯಾವತ್ತು ಒಣಗಲ್ಲ ನಾವು ಕೊಟ್ಟಿರೋ ನಿಂಬೆಹಣ್ಣು. ಆಯ್ತು ಸ್ವಾಮಿ. ಆಯ್ತಾ? ಆಮೇಲೆ ಮಕ್ಕಳು ಮರಿಗೆ ಅದಕ್ಕೆಲ್ಲ ಮಾಡ್ಕೊಡ್ತೀನಿ. ಆಮೇಲೆ ಕಟ್ಲೆಕಾಯಿ 1 ಕಾಯಿ ತೆಂಗಿನ ಮರದಿಂದ ಕೆಳಿಕ್ ಹಾಕ್ಬಾರ್ದು. ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ. ಹಲೋ ಹಲೋ, ಯಾರು ದಾಸರು? ಯಾರು ಅರ್ಗಡೆ ದಾಸರು? ಗೊತ್ತಾಗ್ಲಿಲ್ವಾ? ಇಲ್ಲ ಸ್ವಾಮಿ. ನಾನು ಮನೆಯೆಲ್ಲ ಫೋನ್ ಮಾಡಿದ್ನಲ್ಲಪ್ಪ. ಹೆಂಗಿದ್ಯಾ, ಆರೋಗ್ಯನ, ಏನು ಸಮಾಚಾರವೇನು, ಮನೆಯಲ್ಲಿ ಆರೋಗ್ಯ ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಅಕ್ಕ ತಂಗಿಯರೆಲ್ಲ ಚೆನ್ನಾಗಿದ್ದಾರಾ? ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದ್ದಾರಾ? ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಎಲ್ಲ ಚೆನ್ನಾಗಿದ್ದಾರಾ? ಅಕ್ಕ ಏನು ಮಾಡ್ತಾ ಇದೆ, ಏನು ಮಾಡ್ತಿದೆ, ಏನು ತಿಂಡಿ ತಿಂದ್ರಿ, ಏನು ಅಡುಗೆ ಮಾಡಿದ್ದಾರೆ, ನಿನ್ನೆ ಏನು ಊಟ ಮಾಡಿದ್ರಿ, ಇವತ್ತೇನು ಊಟ ಮಾಡಿದ್ರಪ್ಪ? ಒಂದು ಅರ್ಥ ಆಗಿಲ್ಲ ಸ್ವಾಮಿ ನೀವು ಮಾತಾಡಿದ್ದು. ಒಂದೇ ಸಮಕ್ಕೆ ಮಾತಾಡಿದ್ರು, ಒಂದು ಅರ್ಥ ಆಗಿಲ್ಲ ನೀವು ಮಾತಾಡಿದ್ದು. ಆರೋಗ್ಯನಾ? ಆರೋಗ್ಯ ಸ್ವಾಮಿ. ನಿಮ್ಮ ಹೆಂಡತಿ ಎಲ್ಲ ಚೆನ್ನಾಗಿದ್ದಾರಾ? ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾರೆ. ಮಕ್ಕಳು ಕಾಲೇಜಿಗೆ ಹೋಗಿದ್ದಾರೆ. ಹೆಲ್ತ್ ಇದು ಅದು ಇವಾಗ ನಾಳೆ ಸಂಕ್ರಾಂತಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ನೀವು ಏನ್ ಕೆಲ್ಸಕ್ಕೆ ಹೋಗ್ತೀರಾ?
ನಾವು ಒಂದು ಚಿಕ್ಕದಾಗ ಒಂದು ಅಂಗಡಿ ಇದೆ, ಅಂಗಡಿ ಸಾಮಾನು ತಗೊಂಡ್ಬರೋದು, ಹಾ ಮನೆ ಕಡೆ ಕೆಲಸ ಮಾಡ್ಕೊಂಡು ಏನ್ ಕೆಲಸ ಕಾರ್ಯ ಮಾಡ್ತೀರಾ? ಮನೆ ಕಡೆ ಕೆಲಸ ಕಾರ್ಯ ಅಂದ್ರೆ ಏನ್ ಸ್ವಾಮಿ? ಜಮೀನ್ ಎಷ್ಟಿದೆ? ಜಮೀನು ನಮ್ದ ಹಾ ನಮ್ದು ₹1 ಯಾವ್ದಾದ್ರು ಜಮೀನ್ ಇಲ್ಲ ಸ್ವಾಮಿ ನಮ್ಮ ಹೆಸರಾಗಿ. ಹೌದಾ? ಹಾ ಮತ್ತೀಗ ಮನೆ ಹತ್ರ ಏನ್ ಕೆಲಸ ಮಾಡ್ತೀನಿ? ಏನ್ ಕೆಲಸ ಮಾಡ್ತೀನಿ ಜಮೀನ್ ಇಲ್ದಿದ್ಮೇಲೆ? ನಮ್ಮ ತಾಯಿ ಹೆಸರಿನಾಗ ಐತೆ. ಹೌದಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ. ನಮ್ ಯಾರಿಗೆ? ತಾಯಿಯವ್ರಿಗೆ. ನಾವು ಅವ್ರ ಮಕ್ಳೇ, ಅವ್ರ ಮಕ್ಳೇ ನಾವು. ಅಲ್ಲ ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಆಲೆ? ನಮ್ಮ ಮಕ್ಕಳು ನಮಗೂ ಮಕ್ಕಳೆಲ್ಲ ಮದುವೆ ಬಂದವ್ರೆ. ಅವ್ರ ಮದುವೆ ಆಗಿಲ್ಲ ನಮ್ಮ ಅಪ್ಪ ನಮ್ ತಂದೆ ತೀರೋಗ್ಯವ್ರೆ. ಹೌದಾ? ಮತ್ತೆ ಈಗ ಬೇರೆ ಮದ್ವೆ ಆಗಿಲ್ವಾ ಅಮ್ಮರು? ಅಯ್ಯೋ ಆಯ್ತು ಯಾರು ವಯಸ್ಸು 70 ವರ್ಷ 70 ವರ್ಷ ಆಯ್ತು. ಅಲ್ಲ ಇರ್ಲಿ ಪರವಾಗಿಲ್ಲ. ಅವಾಗ್ಲೇ ಸತ್ತೋ ನಿಮ್ ತಂದೆ ಸತ್ತೋಗಿ ಎಷ್ಟು ವರ್ಷ ಆಯ್ತು? ನಮ್ಮ ತಂದೆ ತೀರೋಗ್ಯವ್ರೆ. ಅಲ್ಲ ಎಷ್ಟು ವರ್ಷ ಆಯ್ತು ನಿಮ್ ತಂದೆ ತೀರೋಗಿ? 11 ವರ್ಷ ರನ್ನಿಂಗ್ ನಡೀತಾ ಇತ್ತು. ಮತ್ತೀಗ ನಿಮ್ ತಂದೆ ಸತ್ತೋದ್ಮೇಲೆ ಅವಾಗಲೇ ಮದ್ವೆ ಮಾಡೋದಲ್ವನಪ್ಪ ನಿಮ್ಮ ಅಮ್ಮಂಗೆ? ಅಯ್ಯೋ ನಮ್ ತಾಯರ್ಗೆಲ್ಲ ನಮ್ಗೆಲ್ಲ ಮದುವೆ ಆಗಿ ನಮ್ಗೂ ಮಕ್ಕಳಾಗಿ ನಮ್ಮ ಮಕ್ಕಳು ಮದುವೆ ಬಂದಳೆ. ಅಲ್ಲ ರೀ ನಿಮ್ ತಂದೆ ತೀರೋದ್ರಲ್ಲ, ಅವಾಗ ನಿಮ್ ತಾಯಿಯರ್ಗೆ ಇನ್ನೊಂದ್ ಮದುವೆ ಮಾಡ್ಬಿಡೋದಲ್ವ ನೀವೇ ಮಕ್ಕಳೆಲ್ಲ ಸೇರ್ಕೊಂಡು? ನಮ್ ತಾಯರ್ಗ ಹ್ಮ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನ ತಾಯಿನ ನಮ್ಮ ಕೆರ ಅರ್ಧಂಗ್ಲೇನೋ ನಮ್ಮವ್ವ ಹಂಗಂದ್ರೆ. ರೇ ಜೀವನಕ್ಕೆ ಜೀವನ ಸಂಗಾತಿ ಒಬ್ರು ಬೇಡವನ್ರಿ ನಿಮ್ಮ ಅಮ್ಮಂಗೆ? ಅಯ್ಯೋ ಸ್ವಾಮಿ ಇದು ನಮ್ಮದು ಇಲ್ಲಿ ಇದು ಹಾಂಗ್ಕಾಂಗ್ ಸಿಂಗಾಪುರ್ ಅಮೇರಿಕಾ ಇಲ್ಲಿ ತುಮಕೂರು ಕರ್ನಾಟಕ ತುಮಕೂರು ಡಿಸ್ಟ್ರಿಕ್ಟ್ ಸಿದ್ಧಗಂಗೆ ಸ್ವಾಮಿ ಸಿದ್ಧಗಂಗೆ ಇಡೀ ಊರಲ್ಲಿ ಎಲ್ಲ ಸೇರ್ಸಿ ಮಾಡ್ಕೊಂಡೆಲ್ಲ ಮರಕ್ ಕಟ್ಟಿ ಹೊಡೆದ್ಬಿಟ್ಟಾರ ಹಂಗಂದ್ರೆ ನಮ್ಮ ಅವ್ವನ್ನ. ಹೌದಾ? ಇನ್ನೊಂದ್ ಮದ್ವೆ ಆಗಿಲ್ಲ ಅಂತಂದ್ರೆ ನಮ್ಮ ಅಣ್ತಂಬು ನಮ್ಮ ನೆಂಟ್ರಿಗೆಲ್ಲ ಸೇರಿ ಮರಕ್ ಕಟ್ಟಿ ಹೊಡೆದ್ಬಿಟ್ಟಾರ ನನ್ನ. ತಾಯಿ ಕಲ್ಲಿಡಿಯಾಗ ಮಾಡಿದೆಲ್ಲ ಸೂಳೆ ಮಗನೇ ಅಂತವ್ರ. ಇರ್ಲಿ ಇರ್ಲಿ ತಿಂತೀರಿ ಅಂತ ಮಾತಾಡ್ತೀರಲ್ಲ ನಮ್ಮ ಎದುರಿಗೆ. ಅಲ್ಲ ಏನ ಕೇಳಿಸ್ತಾ ಇಲ್ಲ ಕಣಪ್ಪ. ಹಲೋ ತಿಂತೀರ ತಾಯಿಗೆ ನಿಮ್ ತಾಯಿಗೆ ಹಂಗೆ ಮಾಡಿದ್ರಿ ನೀವು? ರೇ ನಮ್ ತಂದೆ ತಾಯಿ ಬದುಕೋರ್ ಕಣ್ರಿ ರೈ. ಅದಕ್ಕೆ ಸತ್ತೋಗ್ಬಿಟ್ರಿ ನಮ್ಮ ಮಗು ಇನ್ನೊಂದು ಮದುವೆ ಮಾಡೋಣ ಮಾಡಿದ್ರೆ ಏನ್ರಿ ತಪ್ಪು? ಫಾರಿನ್ ಅಲ್ಲೆಲ್ಲ ಆಗಲ್ವಾ? ಅವ್ರು ತುಳ್ಳೆ ಹೋಗಿ ನೀನ್ ಉಣ್ಬಿಟ್ಟು ನನ್ಗೆ ಯಾಕೆ ಹೇಳ್ತೀಯ? ಮತ್ತೆ ನಮ್ ತಾಯಿಗೆ ಅಂದ್ರೆ ಬೆಂಕಿ ಇಕ್ಬಿಡ್ತಾರ ನಮ್ಗೆ. ಈಗ ಅವುಗೆ ತಲೆ ಯಾಕೆ ಮಾಡಿದೀರ ಅಂತ ನಮ್ಮ ಮಣದಿನೆಲ್ಲ ಕೆರ ಅರ್ಧವಂಗ ನೀವು ಮಗು ತೂಗ್ತೀನಿ ನನ್ಗೆ ಮೊದ್ಲು ನಾನು ಕೆರ ಅರ್ಧವಂಗ ಮಾತಾಡ್ತೀನಿ. ಹಲೋ ಅಪ್ಪಯ್ಯ. ಹಲೋ ಇದೇನ್ ಹಿಂಗ್ ಮಾತಾಡ್ಬಿಟ್ಟೆ ಚೆಲ್ಮಣ್ಣ? ನೀನು ಹಂಗ್ ಮಾತಾಡ್ಬಿಟ್ಟು ಇಕ್ಬಿಟ್ಟೆ. ಇವರೇ ಚೆಲುವಣ್ಣಲ್ಲ ನರಸಿಂಹರಾಜು ಬಳಪುರ. ಅಯ್ಯೋ ತಲೆ ಕೆಡಿಸ್ಬೇಡಿ ಸ್ವಾಮಿ. ನೋಡಿ ನಮ್ಗೆ ಇವತ್ತು ಇಷ್ಟು ವರ್ಷಕ್ಕೆ ಇವತ್ತೇ ಮಾತಾಡಂಗಿರೋದು ನಾನು. ನನಗೆ ತಲೆ ಕೆಡಿಸ್ಬೇಡಿ ನೋಡಿ. ಈಗ ಮಾತಾಡ್ ಬೆಂಕಿ ಇಕ್ಕೊಂಡಂಗ ಆಗ್ಬಿಡ್ತೈತಿ ನಂಗೆ. ಆಯ್ತು ನಿನ್ನ ಹೆಸರು ನರಸಿಂಹಣ್ಣ ಅಲ್ವಾ ಬಳ್ಳಾಪುರ? ಓ ಅಣ್ಣ ಆಯ್ತು. ಹಾ ನಿಮ್ ಅಪ್ಪವ್ರು ನಡ್ಕೊಂಡು ಹೋಗ್ತಾ ಇದ್ರು, ನಡ್ಕೊಂಡು ಹೋಗ್ಬೇಕಾರೆ ಸೈಕಲ್ ತುಳ್ಕೊಂಡು ಹೋಗ್ಬೇಕಾರೆ ಗಿಡ ಮರದ ತೊಂದರೆದಾಗೆಲ್ಲ ಹೋಗಿ ಆ ಕಾಡ್ ಮಧ್ಯದಾಗ ಹೋಗಿ ನೀರೆಲ್ಲ ಹಾಯಿಸಿ ಮೆಣಸಿನ ಗಿಡಕ್ಕೆ ಆ ಕೋಸಿ ಎಲ್ಲ ಇದಾಯಿಸ್ಬಿಟ್ಟು ಅದ್ ನೀನೇ ಹೋಗಿ ಮಾಯಿಸ್ಬಿಟ್ಟು ಬಂದು ಆಮೇಲೆ ಕೂಡ್ ಮನೆ ಕಣಕಿಲ್ಲ. ಮಟ್ ಮಧ್ಯಾಹ್ನ ಏನಕ್ಕೆ ಮನೆ ಕಂಡಿದ್ದೆ ನೀನು? ನೀನ್ ದೊಡ್ಡನೂ ಅಲ್ಲ ಚಿಕ್ಕನೂ ಅಲ್ಲ. ನೀನ್ ಏನ್ ಈ ತರ ಮಾಡ್ತೀನಿ ನೀನು? ನಾವೇನಂದ್ ಹೇಳಿದ್ರೆ ನಮ್ಮನೆ ಬೈಕೊಂಡು ಓಡಾಡ್ತೀಯ ಕುಡ್ದು ಅಂತ ನನ್ ಮಗ ಇಂತ ನನ್ ಮಗ ಅಂತ ಹೇಳಿ. ನೀನ್ ಆದ್ರೆ ಸುಮ್ನೆ ಕುಡ್ದು ದುಡ್ಡು ಹಂಚ್ಕಂತ ದುಡ್ಡು ಕುಡ್ದು ಬಂದ್ ಮನೆ ಕಂತಿ ಮೆಣಸಿನ ಗಿಡಕ್ಕೆ ನೀರ್ ಹಾಸಕ್ ಹೋಗೋನಲ್ಲ. ಮೊನ್ನೆ ಹೋದ ವರ್ಷ
ನೀವು 8 ಕ್ವಿಂಟಲ್ ಮೆಣಸಿನ್ಕಾಯಿ ಬರ್ದು ದುಡ್ಡು ಬಾಚಿದ್ರಿ, ನಾವೇನ ಕೇಳಕ್ ಬಂದ್ವಾ? ನಮಗ್ ಬ್ಯಾಗ ಕೇಳಿದ್ರೆ ಏನೋ ಚೆನ್ನಾಗಿದ್ರೆ ನೀನು ಚೆನ್ನಾಗಿದ್ರೆ ನಮಗೂ ಸಾಕು. ಅವ್ರು ದುಡ್ಡು ಮನೆಗೆ ದುಡ್ಡು ಮಡಗಿರ್ತಾರೆ, ನೀನು ತಗೊಂಡ ಪೆಟ್ಕೆಲಿ ನೀನ್ ತಗೊಂಡ ಕೂಡ್ ಬಂದು ಹಿಂಗ್ ಮನಿಕೊಂಡ್ಬಿಟ್ರೆ ಓದ್ಕೊಂಡು ಆಮೇಲೆ ತಿನ್ಕೊಂಡು ಮನಿಕೊಂಡು ಕೂಡ್ಕೊಂಡು ಬಿತ್ಕೊಂಡು ಉಣ್ಣಿಕೊಂಡು ಕುಡ್ಕೊಂಡು ಊಟ ಮಾಡ್ಕೊಂಡು ಮನಿಕೊಂಡು ಎದೊಳೋದು ಮನಿಕಣದು ಕುಡಿಯೋದು ಬರೋದು ಮನಿಕಣದು ಎದೊಳೋದು ಕುಡಿಯೋದು ಮನಿಕಣದು ಬರೋದು. ಅಯ್ಯೋ 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 ಮಾತ್ರೆ ಇವನ ಇದು ಎದ್ದೋದು ಕುಡಿಯೋದು ಮನೆ ಕಾಣೋದು. ಮೆಣಸಿನ್ಕಾಯಿ 8 ಕ್ವಿಂಟಲ್ ಮೆಣಸಿನ್ಕಾಯಿ. ಓ ಸರ್ ನನಗೆ ಹುಚ್ಚು ಅಡಿಯೋದ್ ಹತ್ರ ಬಂತು. ಮಾತ್ರೆ ಇದು ಏನಪ್ಪ ಹಿಂಗ್ ಮಾತಾಡಿದ ಕತೆ. ನರಸಿಂಹಣ್ಣ ಓಯ್. ಹೆಸರು ಬೇರೆ ಹೆಸರು ಬೇರೆ ಚೇಂಜ್ ಮಾಡ್ಕೊಂಡಿದ್ಯಾ. ಚೆಲ್ವಣ್ಣ ಹೋಗಿ ನರಸಿಂಹಣ್ಣ ಮಾಡ್ಕೊಂಡಿದ್ಯಾ. ನರಸಿಂಹಣ್ಣ ಆದ್ರೇನು ಚೆಲ್ವಣ್ಣ ಆದ್ರೇನು? ನೀನು ಗೊತ್ತಾಯ್ತಾ? ನಮ್ಗೆಲ್ಲಾ ಹೆಸರು ಗೊತ್ತೈತೆ. ನೀನ್ ಎಂತವನು, ನೀನ್ ಹೆಂಗೆ, ನೀನ್ ಒಂದ್ ಕಾಲದಾಗ ಹೆಂಗಿದ್ದೆ ನಂಗೆ ಗೊತ್ತಾಯ್ತಾ? ನನ್ಗೆಲ್ಲಾ ಗೊತ್ತೈತಿ. ನೀನ್ ಕೋಟ್ಯಾಧೀಶ್ವರ, ನೀನ್ ಗೊತ್ತಾಯ್ತಾ? ಆವಾಗ ತಿನ್ಕೊಂಡು 4 ಜನಕ್ಕೆ ಬಟ್ಟೆ ಬರೆ ಎಲ್ಲ ದಾನ ಮಾಡ್ತಿದ್ದೆ. ಈಗ ಸಂಕ್ರಾಂತಿ ಹಬ್ಬ ಬಂದ್ರೆ ಬಟ್ಟೆ ದಾನ, ಯುಗಾದಿ ಬಂದ್ರೆ ಬಟ್ಟೆ ದಾನ. ನೀನ್ ಹೇಳ್ತಾ ಇರೋದು ಯಾವ್ದು ನಾನೇನು ಇಲ್ಲ. ನಾನ್ ಶಂಕರಪ್ಪನೂ ಅಲ್ಲ ಗಂಗಣ್ಣನೂ ಅಲ್ಲ ನೀಲಂಬರಿನೂ ಯಾರು ಏನು ಅಲ್ಲ. ನಾನು ಸತ್ಯವಾಗ್ಲು ನನಗೆ ಫೋನ್ ಮಾಡಿ ಹೇಳಿ ನೋಡಿ ನಿಮ್ದು ಒಂದ್ ಸ್ವಲ್ಪ ಫೋಟೋ ಕೊಟ್ಬಿಡಿ, ಪೂಜೆ ಮಾಡ್ಕೊಂಡು ಜೀವನ ಸಾಗಿಸ್ಬಿಡ್ತೀನಿ. ನನಗೆ ಮಾತ್ರ ಹಿಂಗೆ ನೋಡಿ ಸ್ವಾಮಿ ಪರಮಾತ್ಮ. ಚೆಲ್ವಣ್ಣ ಒಂದು ಮನುಷ್ಯನ ಮಾತ್ ಕೇಳು, ಆಮೇಲೆ ಏನ್ ಬೇಕಾದ್ರೆ ಮಾಡ್ಕೊಂಡಿವಂತಿ ನೀನು. ನೀನ್ ಸಂಕ್ರಾಂತಿ ಹಬ್ಬದಾಗೆ ಬಟ್ಟೆ ಕೊಡ್ತಿದ್ದೆ ನನಗೆ ಗೊತ್ತೈತೆ. ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆ ದಾನ ಕೊಡ್ತಿದ್ದೆ. ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಟ್ಟು ಊಟ ಹಾಕ್ತಿದ್ದೆ ಎಲ್ಲಾರ್ಗುನು. ಆಮೇಲೆ ತಿರ್ಗಾ ಗೌರಿಗೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ ಮನೆಯೊಳಗೆ ಲಕ್ಷ್ಮಿ ಕುಂಡ್ರಿಸಿ ಊರಿನ ಜನಕ್ಕೆ ಊಟ ಹಾಕ್ಸಿ ಬಾಗ್ನ ಕೊಡ್ತಿದ್ದೆ. ಗೌರಿ ಹಬ್ಬಕ್ಕೆ ಬರ ಹೆಣ್ಮಕ್ಳಿಗೆಲ್ಲ ಊರಾಗಿರೋ ಹೆಣ್ಮಕ್ಳಿಗೆಲ್ಲ ಬಾಗ್ನ ಕೊಡ್ತಿದ್ದೆ. ಆಮೇಲೆ ಗಣೇಶನ ಕುಂಡ್ರಿಸಿ ಊರಿಗೆಲ್ಲ ಗಣೇಶನ್ ಕುಂಡ್ರಿಸಿ 3 ದಿವಸ ಆರ್ಕೆಸ್ಟ್ರಾ ಎಲ್ಲ ಇಕ್ಸ್ತಿದ್ದೆ. ಆಯ್ತಾ? ಆಮೇಲೆ ಆಯ್ತು ಪೂಜೆಗೆ ನಿಮ್ಮ ದೊಡ್ಡವ್ರು ಸತ್ತೋದಾರಲ್ಲ ಅವ್ರಿಗೆಲ್ಲ ಇಕ್ಕಿ ಧೂಪ ಹಾಕ್ಸಿ ನೀನು ಊಟ ಹಾಕ್ಸಿದ್ದೆ. ದೀಪಾವಳಿಗೆ ಊರಿನ ಜನಕ್ಕೆ ಪಟಾಕಿ ತಂದು ಕೊಡ್ತಿದ್ದೆ. ಆವಾಗ ನಾವೆಲ್ಲ ಪಟಾಕಿ ಹೊಡೆದು ಎಷ್ಟು ಖುಷಿ ಪಡ್ತಿದ್ದೋ. ನೀನ್ ಹಂಗೆಲ್ಲ ಇದ್ದೋನು ನೀನ್ ಯಾಕೆ ನನಗೆ ಉಸಿರು ಕಟ್ಟಿ ಸತ್ತೋದಂಗ ಆತು. ನೀನ್ ನಮ್ಮನ್ನ ಹೇಳಿದ್ ಏನು ಮಾತಾಡಿ ಏನು ಮಾಡಿಲ್ಲ. ಆಮೇಲೆ ನಾನು ಏನು ಮಾತಾಡಿಲ್ಲ. ಏನು ಮಾತಾಡ್ಸಂಬರಿ ಒಂದ ಕುಡ್ದು ಏನ್ ಕಿತರ ಇದ್ ಮಾಡ್ತಿದ್ಯಾ ನೀನು? ನೀನೇನ್ಕೆ ರಾಜ 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 ಕುಡ್ದು ಮ್ಯಾಕ್ ಮನಿಕಂಡ್ ಕುಡ್ದು ಮನಿಕಂಡ್ ಆಲೋಟೆಗೆ ಕುಡ್ದು ಆ ಕಡೆ ಒಂದ್ ಕಿಡ್ನಿ ಹೋಗ್ಬಿಡೈತೆ. ಹಿಂಗೆ ಮಾತಾಡಿ ನುಂಗಿ ಕಿಡ್ನಿ ಬೇರೆ ಹೋಗ್ತೈತೆ ಅಂದ್ರ ಅದ್ಯಾರ ನೆನೆ ದಿನ. ಚೆಲ್ವಣ್ಣ ಅಲ್ಲ ನರಸಿಂಹರಾಜು ಬಳ್ಳಾಪುರ ನರಸಿಂಹರಾಜು ಸರ್ ಉಸಿರಾಡಕನ ಒಂಚೂರು ಅವಕಾಶ ಮಾಡ್ಕೊಡಿ. ಅಣ್ಣ ನೀನು ಹೆಂಗೆ ಓಡಾಡ್ತಿದ್ದೆ, ಹೆಂಗೆ ಬದುಕ್ತಿದ್ದೆ, ನೀನ್ ಹೆಂಗೆ ಜೀವನ ಮಾಡ್ತಿದ್ದೆ, ನೀನ್ ಹೆಂಗೆ ತಿಂದು ಊಟ ಏನು, ಉಪಚಾರ ಏನು, ನಿನ್ನ ಬಟ್ಟೆ ಏನು, ಬರೆ ಏನು, ನಿನ್ ಶೂ ಏನು, ನಿನ್ನ ಒಡವೆ ಏನು, ನಿನ್ ಕಾರ್ ಏನು, ನಿನ್ ಸ್ಟೈಲ್ ಏನು, ನಿನ್ ಗಾಡಿ ಏನು, ನಿನ್ ಸೈಕಲ್ ಏನು, ಸೈಕಲ್ ಓಡಾಡ್ಬೇಕಾದ್ರು ನೀನ್ ಹೆಂಗ್ ಓಡಾಡ್ತಿದ್ದೆ, ಒಂದು ಶೂ ನೀನ್ ಹಾಕೊಂಡು ರೋಡಕ್ ಬರ್ತಾ ಇದ್ರೆ ನೀನ್ ಹೆಂಗೆ ಒಂದು ಗಾಂಭೀರ್ಯ ಒಂದಿತ್ತು. ನೀನ್ ರಾಜನಂಗೆ ಕಾಣ್ತಾ ಇದ್ದೆ. ಇವತ್ತು ನೀನ್ ಊರಲ್ಲಿ ಓಡಾಡ್ಬೇಕಾದ್ರೆ ಕುಡ್ದೋಗ್ ಮನೆ ಕಂದಿದ್ಯಾ. ನಮ್ಗೆ ಎಷ್ಟು ಹೊಟ್ಟೆ ಹೊಡಿತಿದ್ದೆ, ನೀನ್ ಎಷ್ಟು ಹೊಟ್ಟೆ ಹೊರಿಬೇಕಾದ್ರೆ ನಮ್ಗೇನು ಅನ್ಸಲ್ಲ. ರೈಲು ಹೋದಂಗೆ ಅರಬ್ದಿ ಎಕ್ಸ್ಪ್ರೆಸ್ ಟೀ ಅಂತ ಹೋಗುತ್ತಲ್ಲ ಹಂಗೆ ಮಾತಾಡ್ತಿಯಲ್ಲ. ನನ್ಗೆ ಎರಡು ಮಾತಾಡ್ರೆ ಸತ್ವಂಗ ಆಗ್ತೈತಿ. ನೀನ್ ಹಿಂಗ್ ಮಾತಾಡ್ಬೇಕಾದ್ರೆ ನಮ್ಗೆ ಎಷ್ಟು ಹೊಟ್ಟೆ ಹೊಡಿತಿದ್ದೆ. ನೀನ್ ಹೇಳು, ನೀನ್ ಅಮ್ಮಮ್ಮ ಅಂದ್ರೆ ಡಾಕ್ಟ್ರು ನಿನ್ಗೊಂದ್ 1.5 ತಿಂಗಳು ಟೈಮ್ ಕೊಟ್ಟಾರಲ್ಲ, ಸತ್ತೋಗ್ತಾನ ಇರಲ್ಲ, 2 ಕಿಡ್ನಿನೂ ಫೇಲ್ ಆಗೈತೆ ಅಂತ ನಮ್ಗೆ ಹೊಟ್ಟೆ ಉರಿಯಲ್ವಾ? ಅಯ್ಯೋ ಯಾ ಡಾಕ್ಟರ್ ತಕ ಹೋಗಿಲ್ಲ, ಎಲ್ಲೂ ಚೆಕ್ ಮಾಡಿಸಿಲ್ವಲ್ಲ. ಇವ್ ಅಮ್ಮನ್ನ ಅದೇ ಸತ್ತೋಗ್ತಾರೆ ಅಂತ ಈಗಲೇ ಅದ್ರಸ್ತಾವಲ್ಲ ಅಂತ ಕುಡುಕ್ ನನ್ ಮಕ್ಳು ಇವ್ರು. ನಾವೇ ಕುಡುಕ್ ನನ್ ಮಕ್ಳು ಅಲ್ಲ ಕಣ. ಚೆಲ್ವಣ್ಣ ನೀನು ಬಾಯಿ ಹೋದಂಗೆ ಮಾತಾಡ್ಬೇಡ. ನಿನ್ಗೆ ಬಾಯಿ ಹೋದಂಗೆ ಮಾತಾಡ್ಬೇಡ. ನೀನು ಡಾಕ್ಟರ್ ಹೇಳಿಲ್ಲ ಮೊನ್ನೆ. ಯಾಕೆ ಜೀವ ಇಕ್ಕಂಡಂಗ ಆಗ್ತೈತಿ. ಚಾಯ್ನಾಕ್ಕೆ ಕಿಡ್ನಿ 1 ಐತೆ ಅಂತಂದ್ರ ಮಾತ್ರ ನುಂಗ್ಬೇಡ ಅಂದ್ರೆ 2 ಐತೆ ಅಂತಾರಲ್ಲ. ಯಾಕ್ರೆ ಜೀವ ಇಕ್ಕಂಡಂಗ ಆಗ್ತೈತಿ. ನಿನ್ ಕಿಡ್ನಿ 2 ಹೋಗೈತ್ ಕಣ. ನೀನ್ 40 ಚಾಯ್ನಾಕ್ಕೆ ಈಗಲೇ ಯಾಕೋ ನೋವು ಬಂದಂಗ ಈ ಕಡೆಗೆ. ಅಣ್ಣ ನೀನು ಹೊಟ್ಟೆ ಅದಕ್ಕೆ ಊದ್ಕೊಂತ ಇರೋದು. ಹೆಂಗೋ ಸುಮ್ಕಿತ್ತೀಗ ಬೆಂಕಿ ಇಕ್ಕಂಡಂಗತ್ತಲ್ಲ ಕೇಳಿ. ಅಣ್ಣ ನೀನ್ ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದ್ ಕೇಳೋ. ನಾನು ಹೇಳ್ಬಾರ್ದು, ಹೇಳ್ತಾ ಇದ್ದೀನಿ. ಗೊತ್ತಾಯ್ತಾ ನಿನ್ಗೆ? ಒಂಚೂರು ತಣ್ಣಗಿರ ನೀರ್ ಕೊಡು. ಇದ್ಕಿದ್ದಂಗೆ ಸರ್ ನಿನ್ಗೆ ಸುಮ್ಕಿತ್ ಯಾಕೋ ಉಸಿರಾಡ್ದಾಗ ಉಸಿರೇ ಹೊಡ್ಕೊಂತಿದ್ದಾರೆ. ನಿನ್ಗೆ ಅವ್ರ್ಯಾರು ಒಂದ್ ಹೋಗೈತೆ ಅಂತ ಅಂದ್ರು ತಿರ್ಗಿ ಇವ್ರು. ಅಣ್ಣ ನಿನ್ಗೆ ಮನೆಗೆ ನಿನ್ ಅಣ್ಣ ತಮ್ಮದಿರು ಇಲ್ಲ,
ನಾನು ನಿನ್ನ ಆತ್ಮೀಯ ಸ್ನೇಹಿತ, ಅದಕ್ಕೆ ತಡ್ಕೊಳಕ್ಕಾಗ್ಲಿಲ್ಲ. ನಿಂದ 2 ಕಿಡ್ನಿ ಫೇಲ್ ಆಗಿದೆ, ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದು, ಗೊತ್ತಾಯ್ತಾ? ನಿಂಗೆ ಅವಾಗ ತಲೆನೋವು ಬರೋದೇನ್ಕಿ ಗೊತ್ತೈತೆ ನಿನ್ಗೆ? ಇಲ್ಲ ಎದೆನೋವು ಬರೋದೇನ್ಕಿ ಗೊತ್ತೈತಾ? ಇಲ್ಲ ಹೊಟ್ಟೆ ಊದ್ಕೊಂತಿರೋದೇನಕ್ಕೆ ಗೊತ್ತಾಯ್ತಾ? 2 ಕಿಡ್ನಿ ಹೋಗೈತೆ ನಿಂಗೆ. ಯಾಕೆ ಹೊರ್ಗಡೆಗೆ ಹೋಗಂಗಾಗ್ತೈತೆ, ಹೊರ್ಗಡೆಗೆ ಹೋಗ್ಬೇಕು. ಅದು ಹೊರ್ಗಡೆಗೆ ಏನ್ ಹೋಗಕ್ಕಾಗುತ್ತೆ ಗೊತ್ತೇಳ? ಅವಾಗ ನಿನ್ಗೆ ಕಿಡ್ನಿ ಫೇಲ್ ಆಗೈತಲ್ಲ, ನೀವು ಒಳಗಡೆ ಕೆಲಸ. ಹಲೋ, ಅಯ್ಯ ನಿಮ್ಮ ಅಮ್ಮನ್ನ ನೀವ್ ಹೆಂಗಾರ ಮಾಡ್ಕೊಂಡ್ರಿ, ನಮ್ಗೆ ಫೋನ್ ಮಾಡ್ತಾರೆ ಇಲ್ಲಿ ನಮ್ಮ ಮನೆಯಿಂದ ಆಚೆ ನುಗ್ಗಿವ್ರು ನನ್ನ ನಿಮ್ಮ ನೀವು ಹೆಂಗಾರ ಮಾಡ್ಕೊಂಡ್ರಿ ಎಲ್ಲ ಬಂದು ಹೆಂಗಸುಗಳು ಹೇಳಿ ಡೈರಿ ಡೇಟ್ ಇಲ್ಲಿ ಕುಂತಿದ್ದೀನಿ. ಬನ್ನಿ ಅಂದ್ರೆ ಇವನ್ ತುಂಬಾ ಟಾರ್ಚರ್ ಕೊಡ್ದಾನ. ಕರಿಯೇ ನನ್ನ ಯಾವನ್ ಕರಿಯೇ? ನಾವ್ ನಮ್ಮಂತ ನರಸಿಂಹರಾಜ ಅಂತ ಬಳ್ಳಾಪುರ, ಅವ್ನ ನಮ್ಮಂತ ನನ್ಗೆ ಅಲ್ಕಲ್ಕ ಮತ್ ನಿಮ್ಮ ಅಮ್ಮ ತಿನ್ಸಕ್ ನನ್ನ ಯಾಕೆ ಬೈತೀನಿ, ತಾಯಿನಾಕ ನಿಮ್ಮ ಅಮ್ಮನ್ ನನ್ನ ಯಾಕೆ ಬೈತೀನಿ, ತಾಯಿನಾಕ. ನಿನ್ ತಾಯಿನ ನೀ ಏನ್ರನ್ ತಲೆ ಹಿಡಿತಿಲ್ಲ, ತಲೆ ಹಿಡ್ಕ ಕಳ್ಸಲ್ಲ ಇವತ್ತು. ಇವತ್ತು ಕಳಿಸ್ತೇ ಇಲ್ವ ಇವತ್ತು? ಹಲೋ, ಎಲ್ಲಿದ್ದೀರಾ ಅಂದ್ರೆ? ಹಲೋ ನಿಮ್ಮ ಅಮ್ಮನ್ ತಿನ್ಸಕ್ ನನ್ನ ಯಾಕೆ ಬೈತೀನಿ, ನಿಮ್ಮ ಅಮ್ಮನ್ ನೀನ್ ಹೆಂಗಾರ ಮಾಡ್ಕೊಂಡು ನಮ್ಗೇನಾಗ್ಬೇಕಾಯ್ತು ಅವಳು ಕಟ್ಕೊಂಡು. ಅಲ್ಲೋ, ಎಲ್ಲಿದ್ದೀರಾ ಅಂದ್ರೆ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಸ್ವಲ್ಪ. ನಿಮ್ಮ ಇಲ್ಲಿಗೆ ಕರ್ತಿದ್ದೆ ಅವನ್ನ ಯಾಕಲ್ಲ ನಿಮ್ಮನ್ನೆಲ್ಲ ಇವ್ರೆ. ಅಲ್ಲೋ, ಬನ್ನಿ ಮನೆ ಹತ್ರ ಬನ್ನಿ. ಬಿಡು ಲೋಪರ್ ನನ್ನ ಮಗನೇ, ಬಿಡು ನನ್ನ ನಾನು ಬರಲ್ಲ ಬಿಡು. ನಾನು ಡ್ರೆಸ್ ಎಲ್ಲ ಅರ್ಧೋಕೈತೆ ಬಿಡು. ಬನ್ನಿ ಅಂದ್ರೆ ಮನೆ ಹತ್ರ ಬನ್ನಿ. ಇದೇನು ಸುಳ್ಳೆ ಕೆರೆ ಗೊತ್ತಲ್ಲ, ನಮ್ಮ ಉಗಿಸ್ಕೊಂಡು ನಿನ್ ತಾಯಿನ ಹೆಂಗಾರ ಮಾಡ್ಕೊಳ್ರಿ. ನಿಮ್ಮ ಅಮ್ಮ ನನಗೆ ಫೋನ್ ಮಾಡ್ತೀರಾ? ಬಾರಲೇ ಯಾವನ ನೀನು ಲೈ ನರಸಿಂಹರಾಜ. ನಿನ್ನ ಅಮ್ಮನ್ ಬಾರ ತಾಕತ್ತಿದ್ರೆ ಹುಟ್ಟಿದ್ರೆ ಲೈ ನಿಮ್ಮ ನಮ್ಮನ್ನ ನನಗೆ ಫೋನ್ ಮಾಡ್ತೀನಿ. ನಿಮ್ಮ ಅಮ್ಮ ಅವತ್ ನೀ ಕಳ್ಸಿರ್ಲಿಲ್ವನಲ್ಲ, ಇವತ್ತು ಕಳ್ಸಲೇ. ಬನ್ನಿ ಅಂದ್ರೆ ಜಲ್ದಿ ಮನೆ ಹತ್ರ ಬಿಡು ಲೋಪರ್ ನನ್ ಮಗನೇ. ನಾನು ಬರಲ್ಲ, ನಾನು ಇವೆಲ್ಲ ಬಿಟ್ಬಿಟ್ಟಿದ್ದೀನಿ ಹಳೆ ತಂದೆ. ನಿಮ್ಮ ನಮ್ಮ ನಾನು